ಚುನಾವಣೆಯ ಪ್ರಚಾರದ ಪಬ್ಲಿಕ್ ಪ್ರಚಾರದ ನಾವು ಮತ್ತು ನಮ್ಮ ಕಾರ್ಯಕರ್ತರು ಇಡೀ ಕ್ಷೇತ್ರ ತುಂಬ ಎಷ್ಟು ನಮಗೆ ಸಾಧ್ಯದನೋ ಅಷ್ಟು ಪ್ರವಾಸಗಳನ್ನು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಕೊನೆಯ ದಿನ ನಾನು ನನ್ನ ಮತದಾರರಿಗೆ ವಿನಂತಿ ಮಾಡಿಕೊಳ್ಳಕ್ಕೆ ಬಯಸ್ತೇನೆ. ಏನಪ್ಪ ಅಂತಂದರೆ, ನಾವೆಲ್ಲರೂ ಮತದಾರರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಾಗಿರ್ಬೋದು, ತರುಣರಾಗಿರ್ಬೋದು ಅಥವಾ ಯಜಮಾನರಾಗಿರ್ಬೋದು, ಪ್ರತಿಯೊಬ್ಬರು ಹೋಗಿ ಮತಗಟ್ಟೆಯಲ್ಲಿ ಮತ ಚಲಾಯಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಏನಾದರ ಅವರು ಕೂಡ ತಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಮತದಾರರನ್ನು ಕರ್ಕೊಂಡು ಬಂದು ವೋಟ್ ಹಾಕಿಸ್ತಕ್ಕಂಥ ಪ್ರಯಾಸ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡು, ಅತ್ಯಂತ ಬಿಸಿಲು ನೋಡ್ರಿ ಎಂದೂ ಕಾಣದಂಥ ಬಿಸಿಲು ಇವತ್ತದ. ಈ ವರ್ಷ ಸುಮಾರು 41 ಮೇಲೆ ಎಂದೂ ಹೋದದ್ದು ನಾನಂತೂ ನೋಡಲಿಲ್ಲ. ಈ ಸಲ 43-44 ಡಿಗ್ರಿ ಬಿಸಿಲದ. ಇಂಥ ಬಿಸಿಲಿನಲ್ಲೂ ಕೂಡ ಜನ ಬಂದು ಮತ ಹಾಕಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊತೀನಿ ಅಂತೇಳಿ ಸಂದರ್ಭದಲ್ಲಿ ನಾನು ಅತ್ಯಂತ ಕಳಕಳಿ ವಿನಂತಿ ನಮ್ಮ ಮತದಾರರಿಗೆ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿನಂತಿಯನ್ನು ನಾನು ಮಾಡ್ಕೊತೀನಿ. ನೋಡ್ರಿ, ಏನೂ ಆಗೋದಿಲ್ಲ. ಯಾವುದು ಒಂದು ಪೈಸದಷ್ಟು ಅದಕ್ಕೆ ಪರಿಣಾಮ ಉತ್ತರ ಕರ್ನಾಟಕದಲ್ಲಿ ಆಗೋದಿಲ್ಲ. ಈ ರೇವಣ್ಣವರ ಪುತ್ರನಿಂದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಬಿಜೆಪಿಗೂ ನಾವು ಪಕ್ಷ ಅದೇನಾಗುದಿಲ್ಲ, ಅದೇನು ಯಾವ ಈಗ ಸರ್ ಬಿಸಿಲಿನ ಇದು ಜಾಸ್ತಿ ಇರೋದ್ರಿಂದ ಚುನಾವಣಾ ಆಯೋಗಕ್ಕೆ ಕೆಲವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ನಿಮ್ಮ ಪಕ್ಷದಿಂದನೂ ಮನವಿ ಮಾಡಿದ್ದಾರೆ, ಅಂದ್ರೆ ಸ್ವಲ್ಪ ಟೈಮನ್ನ ಬದಲಾವಣೆ ಅಥವಾ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ. ಅದಕ್ಕೆ ನಿಮ್ಮ ಇಲ್ಲಿಂದನೇ ಏನಾದ್ರು ಆ ಥರದ ಮನವಿ ಮಾಡ್ತೀರಾ ಹೇಗಂತ? ಆಯ್ಕೆ ಮಾಡಬೇಕಾಗಿತ್ತು. ನೀವು ಕಳೆದ 6 ಬಾರಿ 3 ಬಾರಿ 3 ಬಾರಿ ಆಯ್ಕೆ ಆಗ್ಯಾರ. ಅವ್ರು ಅನಾಥ ಸಂಪಾಗಿದಾರ, ವೋಟ್ರು ಬೇಡ ಅಂತಾರೆ. ಇಂಥವ್ರು ನೀವು ಗೆಲ್ಲಿಸ್ತೀರಾ? ಓಟ ಬೇಡ ನಾ ಎಂದೂ ಅಂದಿಲ್ಲ. ಅದು ಅವರಿಗೆ ಏನು ಹೇಳಿ ದೈವ ಪುರುಷ ಆಗ್ಬೇಕು. ಅವ್ರ ಬಗ್ಗೆ ನಾನು ಇದಕ್ಕಿಂತ ಹೆಚ್ಚಿಗೆ ನಾನು ಬಿಜೆಪಿ ಅವ್ನಿಗೆ ಯಾಕ ನಂದು ಚಿಂತೆ ಮಾಡ್ಕೋ ಅಂತ ಹೇಳು. ನಾ ಗೆದ್ದು ಬರೋದು ಚಿಂತೆ ಮಾಡಂತ ಹೇಳ್ರಿ. ಅವ್ರು ನೋಡ್ರಿ ಹತಾಶರಾಗ್ಯಾರ. ನಮಗೆ ಹೇಳ್ತಾರ ಹತಾಶ. ನಮ್ಮ ಜೀವನದಾಗ ನಾನಂತೂ ಎಂದೂ ಹತಾಶ ಆಗೋದಿಲ್ಲ. ಯಾಕಂದ್ರೆ ನನ್ನ ಹಣೆ ಬರ ಜನರ ಕೈಯಲ್ಲಿಲ್ಲ. ಜನ ಬೇಕಂದ್ರೆ ಓಟ್ ಹಾಕ್ತಾರ, ಅಂದ್ರೆ ಬಿಡ್ತಾರಪ್ಪ ಅಷ್ಟೇ. ಅದನ್ನ ಮತ್ತೆ ನೀವು ಏನ್ರಿ ಬರೀಲಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಹೌದ್ರಿ, ನಮ್ಮ ಹಣೆ ಬರದ ಗೆಲ್ಲದಿದ್ದ ಗೆಲ್ತಪ್ಪ, ಗೆದ್ದಿದ್ರೆ ಗೆದ್ದ ಇವ್ಯಾರ ತಪ್ಸವ ಇವ್ಯಾರು ಹೇಳೋದು ಅದು ಅರ್ಬುರವ್ರು. ಅವ್ರು ನನ್ನ ವಿರೋಧ ಒಂದು ಕ್ಯಾಂಡಿಡೇಟ್ ಅಪ್ಪ ಅಷ್ಟೇ. ಅವ್ರಿಗೆ ಎಲ್ಲರಿಗೆ ಏನಾಗಿದೆ, ರಮೇಶ್ ಜಿಲ್ಲೆಗೆ ಇದು ಅವರು ಮೊದಲೇ ಬಹಳ ಚಂದ ಯೋಚನೆ ಮಾಡಿದ್ರು. ಅವರು ಅಲ್ಲ ಬಹಳ ಜನರ ಮುಂದೆ ಹೇಳಿದ್ರು ಇಲೆಕ್ಷನ್ ನಿಂದಿರ್ಲಕ್ಕ. ಈ ಬಿಜೆಪಿಗೆ ಏನ್ರಿ ಎಡವಟ್ಟಾದ್ರೆ ನಾವು ನಿಂದಿರ್ಬೇಕು ಅನ್ನೋದು ಅವ್ರ ತಲೆ. ಅದು ಏನೇನು ಇತ್ತು ದೇವ್ರ ತಂದ ನನಗೆ ಹಾಕ್ಬಿಟ್ರು ಇಲ್ಲಿ. ಹಿಂಗಾಗಿ ಅವರು ಹತಾಶರಾಗ್ಯಾರ ನೋಡ್ರಿ. ಒಂದೇ ಮಾಡ್ತೀವಿ. ಬಟ್ ಫಲಿತಾಂಶ ಏನಾಗಬಹುದು ಸರ್? ಅಂತರ ಏನಾಗಬಹುದು? ಫಲಿತಾಂಶದ ಬಗ್ಗೆ ಯಾರು ಚಿಂತೆ ಮಾಡುವುದಿಲ್ಲ. ನಮ್ಮ ಕಾರ್ಯಕರ್ತರು ಮಾಡುವಂಗಿಲ್ಲ, ಬೇರೆ ನನ್ನ ಸ್ನೇಹಿತರು ಮಾಡುವಂಗಿಲ್ಲ. ಖಂಡಿತವಾಗಿ ನಾನು ಗೆಲ್ತೀನಿ, ಒಂದು ಹೋಟ್ಲೇರ್ ಗೆಲ್ತೀನಿ. ಆದ್ರೆ ಹೆಚ್ಚಿಗೆ ಬಂದ್ರೆ ಹೋದ ವರ್ಷಕ್ಕಿಂತಲೂ ಒಂದು ಹೋಟ್ಲೇರೆ ಹೆಚ್ಚಿಗೆ ಗೆಲ್ತೀನಿ, ಇಲ್ಲ ಒಂದು ಹೋಟ್ಲೇರ್ ಗೆಲ್ತೀನಿ. ಯಾಕಂದ್ರೆ ನಾನು ನೋಡಿ 45 ವರ್ಷ ರಾಜಕಾರಣ ಮಾಡಿಲ್ಲ. ಇವ್ರಿಗಂತ ಚಟ್ಟ ಪುಟ್ಟ ಮಾಡಿಲ್ಲ. ಜನರು ಬರೇ ನಾಡಿ ಮಿಡಿದ ಮೇಲೆ ನನಗೆ ಗೊತ್ತಾಗ್ತದೆ. ನಾನು ಅರುಣ್ ಶಾಪುರ್ ಸಾಹೇಬರಿಗೆ ಹೇಳಿದೆ, ಇದೇ ಚುನಾವಣೆಗೆ ಬಂದಾಗ ನನಗೆ ಟಿಕೆಟ್ ಸಿಕ್ಕಿನ ಒಂದಿನ ಇಬ್ರು ಕೂಡ ಹಾದೇವ್ ಹಳ್ಳ್ಯಾಗ. ಅದು ಒಂದೇ ದಿನದ ಮೇಲೆ ಹೇಳೀನಿ. ಕೇಳ್ರಿ ಅವ್ರು ಇಲ್ಲೇ ಮಕ್ಕಳಿಗಂದ್ರೆ ಏನು ಹೇಳಿದೆ ನೋಡುವಾರು, ಈ ಚುನಾವಣೆಯಲ್ಲಿ 100% ಜನ ನಾನು ಗೆಲ್ಲಿಸ್ತಾರ ಅನ್ನೋ ವಿಶ್ವಾಸ ನನಗದ ಅಂತ ಹೇಳಿ ಈಗೂ ವಿಶ್ವಾಸ ಅದ. ಅಷ್ಟೇ ಪ್ರೀತಿ ಜನರ ನೋಡ್ರಿ. ಒಬ್ಬ ಮನುಷ್ಯನಿಗೆ ಟಿಕೆಟ್ ತಗ್ಸ್ತಾರ ಅಂತ ಹೇಳಿ ನಾನು ತಾಯಿ ತಂದೆ ನಾನು ಅಗತಂಗ ತೃಪ್ತಿ ಮಾಡ್ಬೋದು. ಆದರೆ ಜನ, ಸಾಮಾನ್ಯ ಜನ, ನನ್ನ ಮತದಾರರು
ನನಗೆ ನೋಡಿದ್ದೆ ಏನೇನು ತೊಂದರೆ ಆಯಿತು, ಹೆಲ್ತ್ ಪ್ರಾಬ್ಲಮ್ ಆಯಿತು, ಎಲ್ಲಾನು ಆಯಿತು. ಅವು ಏನು ಹೇಳ್ತಿದ್ದು ಜನ ಅಂದ್ರೆ, ಏ ಮುದ್ಯ ನೀನು ಟಿಕೆಟ್ ತಗೊಂಬಾರು, ನೀ ಸತ್ರು ನೀನು ಹೆಣಕ್ಕೆ ಊಟ ಹಾಕ್ತಾನೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತಲೂ ಪ್ರೀತಿ ಯಾವ್ದದರಿ ನೀವೇ ಹೇಳಿದ್ದೆ. ಇದು ಜನರ ಪ್ರೀತಿ ಹೌದಾ ಇಲ್ಲ? ಮತ್ತೆ ಅದಕ್ಕಾಗಿ ನಾ ಹೇಳಲ್ಲ, ಒಂದೇ ದಿನ ಚುನಾವಣೆಗೆ ಹೋಗಿ ಬಂದ್ರೆ ನಾನು ಪಲ್ಸ್ ರೇಟ್ ಮೇಲೆ ಜನ ನಾನು ಗೆಲ್ಲಿಸ್ತಾರ ಅಂತ ಗೊತ್ತಾಯ್ತಪ್ಪ. ಇಲ್ಲಿ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಿ, ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ನನ್ನ ಜನ ದುಡ್ಡುದಿಲ್ಲ, ನನ್ನ ಮೇಲೆ ಪ್ರೀತಿದಾರ. ನಾನು ಒಂದೇ ಸಮಾಜ, ನಾನು ದಲಿತರೇ ಪ್ರೀತಿದಾರ ಅಂತಲ್ಲ, ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರನ್ನ ಸುಮಾರು 45 ವರ್ಷಗಳ ಕಾಲ ನಾನು ಜೊತೆ ಇಟ್ಕೊಂಡು ಹೊಂತೀನಿ. ಅವ್ರನ್ನ ಹೆಗಲ ಮೇಲೆ ಕುಂದಿರಿಸ್ಕೊಂಡು ಅಷ್ಟು ಚೆನ್ನಾಗಿ ನಾನು ರಾಜಕಾರಣ ಮಾಡಿ, ಬರೀ ನಾನು ದಲಿತರನ್ನೇ ನಾನು ಹೆಗಲ ಮೇಲೆ ತೆಲಿ ಮೇಲೆ ಕುಂದಿರಿಸಿಲ್ಲ. ಅವ್ರಿಗೆ ಏನ್ ಬೇಕು ಎಲ್ಲ ಕೆಲಸ ಮಾಡ್ತೀನಿ. ಆದ್ರೆ ರಾಜಕಾರಣದಲ್ಲಿ ಅವ್ರನ್ನ ಬಹಳ ನನ್ನ ಹತ್ತಕ್ಕೆ ಬಿಟ್ಟಿಲ್ಲ. ಅವ್ರು ಹೇಳಿ ಡಿಸ್ಟೆನ್ಸ್ ಕಾಯ್ಕೊಂಡಿದ್ದೀನಿ ನಾನು. ಕಾರಣ ಏನು ಅಂದ್ರೆ, ಏನಪ್ಪ ಚಂದನ ಇವ್ರು ದಲಿತರೇ ಇದ್ದಾರೆ ಅಂತಂದ್ರೆ ಬೇರೆ ಜನ ನಮ್ಮ ಹತ್ರ ಯಾಕೆ ಬಂದಾಗ ಹೋಗ್ತಾರೆ, ಅವರು ಬರುವುದಿಲ್ಲ. ಆದ್ರೆ ಅದಕ್ಕಾಗಿ ನನಗೆ ಸಂಪೂರ್ಣ ವಿಶ್ವಾಸದ ಈ ಕ್ಷೇತ್ರದಲ್ಲಿ ನನ್ನ ಜಯ ಖಾತ್ರಿ ಅನ್ನೋದು ನನಗೆ ಬಹಳ ಮನಸ್ಸಿಗೆ ತುಂಬಾ ಸಂತೋಷ ತಂದಿದೆ. ನೋಡ್ರಿ, ಮೈನಾರಿಟಿ ಅವರು ಹಾಕೋರು ಹಾಕ್ತಾರೆ, ಬಿಡೋರು ಬಿಡ್ತಾರೆ. ಇನ್ನು ಅದಕ್ಕೆ ಹೆಚ್ಚಿಗೆ ಏನಿಲ್ಲಪ್ಪ, ಯಾರು ಇಚ್ಛೆ ಅವ್ರು ಹಾಕ್ತಾರ. ನೋಡ್ರಿ, ನಾನು ಯಾವ ಮೈನಾರಿಟಿಗೂ ಅನ್ಯಾಯ ಮಾಡಿಲ್ಲ, ಬೇರೆ ಯಾರಿಗೂ ದಲಿತರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ರಿ. ಅವ್ರು ಯಾಕೆ ದುಡ್ಡು ಹಾಕಂಗಿಲ್ಲ? ಹಾಕ್ತಾರೆ, ವಿಶ್ವಾಸ ನನ್ನ ಮನಸ್ಸಿನಲ್ಲಿ ಯಾರು ಬಿಡ್ತಾರಪ್ಪ. ನಾನು ಅದಕ್ಕೆ ಏನ್ ಮಾಡಿ ಸರ್, ಈಗ ಗೋವಿಂದ ಕಾರಜೋಳರು ಇನ್ನೂವರೆಗೆ ಪ್ರಚಾರಕ್ಕಾಗಲಿ ಅಲ್ಲೊಬ್ಬ ಅವ್ರದ್ದೇನು ಇಲೆಕ್ಷನ್ ಇಲ್ಲ. ಗೋವಿಂದ ಕಾರಜೋಳ ನಾನೇ ಸ್ವತಃ ನಿಂತಾನೆ. ಈ ಮುಗಿದ ಮೇಲೆ ನಾನೇ ಹೇಳಿನಿ, ಅಲ್ಲಿ ನನ್ನ ಸ್ನೇಹಿತ ಗದ್ದಿಗೌಡ, ನನ್ನ ಸ್ನೇಹಿತ ಬಾಲ್ಯ ಸ್ನೇಹಿತ, ಅವನು ಗೆಲ್ಲಬೇಕು, ನೀನು ಇಲ್ಲಿ ಬಂದು ಏನು ಮಾಡ್ಲಕ್ಕೆ ಹೋಗ್ಬೇಡ, ನೀನು ಅಲ್ಲೇ ಕನ್ವೆನ್ಸ್ ಮಾಡು, ಪ್ರಚಾರ ಮಾಡು ಅಂತ ಹೇಳಿ ಅವ್ರಿಗೆ ಹೇಳಿ ಬಿಡಿಸಿದವು. ನಾನು ಅಲ್ಲೇ ಕ್ಷೇತ್ರ ಈ ಚುನಾವಣೆ ಸಂದರ್ಭದಲ್ಲಿ ಈಗ ಸ್ವಲ್ಪ ಜಾತಿ ಮತ್ತೆ ಹಣ ಹೆಂಡ ಇದ್ರದ್ದು ದರ್ಬಾರ್ ಜಾಸ್ತಿ ಆಗಿದೆ ಅಂತೇಳಿ ಕೇಳ್ಪಟ್ಟಿದ್ದೀವಿ. ಆದ್ರಿ ನಾವು ಅದನ್ನ ಹೇಳೋಣ. ನಾನು ಬಡ ಮನುಷ್ಯ, ನನ್ನ ಮಕ್ಕಳು ಓದಿಲ್ಲ ಅನ್ನೋ ಕಾರಣಕ್ಕೆ ನಾನು ಹೆಂಡತಿ ಒಂದಿಟ್ಟು ಜಮೀನು ತಗೋಬೇಕು, ಮಕ್ಕಳು ಓದಿಲ್ಲ ಅಂತೇಳಿ. ನಾನು ಬಡ ಮನುಷ್ಯ ಅದನ್ನಪ್ಪ, ನಾನೇನು ಸಂಸ್ಥಾ ಕಟ್ಟಿಲ್ಲ, ಮುಕುಳಿ ಬಡ್ಡಾಗ ಬ್ಯಾಂಕ್ ಚೇರ್ ಇಲ್ಲ, ಆಮೇಲೆ ಚೇರ್ಮನ್ ಇಲ್ಲ, ಏನಿಲ್ಲ. ಮುಂಜಾನೆ 8 ಗಂಟೆಗೆ ಬಡವ್ರ ಕೆಲಸ ಶುರು ಆಯ್ತು ಅಂದ್ರೆ ರಾತ್ರಿ 7 ಗಂಟೆ ತನಕ ಬಡವ್ರನ್ನ ಮಾತ್ರ ಕೆಲಸ ಮಾಡ್ತೀನಿ. ನಾನು ಬಡ ಮನುಷ್ಯ, ಆದ್ರೆ ನೋಡ್ಲಕ್ ಮಾತ್ರ ಚಂದ ಅದ ನನ್ನ ಸಂಸಾರ, ನನ್ನ ಮಕ್ಳು ಚಂದ ಅದ, ನನ್ನ ಸಂಸಾರ ಚಂದ ಅದ, ಎಲ್ಲ ಅದ. ಆದ್ರೆ ರೊಕ್ಕಿಲ್ಲ ನನ್ನ ಹತ್ರ. ನಾನು ಪುಕಟ್ ಗಿರಾಕಿ ಅಂತ ಹೇಳಿಲ್ಲ. ಒಂದಿನ ಪುಕಟ ನೀವು ಕೆಲಸ ಮಾಡ್ರಿ, 5 ವರ್ಷ ಪುಕಟ ನಿಮ್ಮ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮುಂದೂ ಅಷ್ಟೇ ನಮ್ದು. ಆದ್ರೆ ನಾನೇನು ರೊಕ್ಕ ಹಣ ನಾವೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಮಾಡ್ತಿದ್ರೆ ಮಾಡ್ಲಿ, ನಿಮ್ದಲ್ಲ ಪ್ರತಿಪಕ್ಷಗಳು ಪ್ರತಿಪಕ್ಷದವ್ರು ಮಾಡ್ಕೊಂಡ್ರಿ. ಅವ್ರ ಹತ್ರ ಬೇಕಾದಷ್ಟು ಹಣ ಅದ, ಸರ್ಕಾರ ಅದ. ಆಮೇಲೆ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅದ ಕಾಂಗ್ರೆಸ್, ಅವ್ರ ಶಿಷ್ಯ ಇವರು, ಅವ್ರು ಹಣ ಕೊಡ್ತಾರ, ಬಡ ಕೊಡ್ಬಹುದು. ಆಮೇಲೆ ಇಲ್ಲಿದ್ದವರು ಕೊಡ್ಬಹುದು. ಅದಕ್ಕೆ ನಾವೇನು ಮಾಡ್ಲಕ್ಕೆ ಬರುದಲ್ಲ. ಎಲ್ಲರೂ ಸಾವುಕಾರ ಅದಾರ, ನಿಂತಿದ್ದವ್ರು ಒಬ್ಬರ ಇಬ್ಬರು ಅಂತ ಹೇಳಿ. ಸರ್, ಈಗ ನೀವು ಚುನಾವಣಾ ಆಯೋಗ ಸಲ್ಲಿಸಿದ ಒಂದು ಅಫಿಡವಿಟ್ 50 ಕೋಟಿ ಆದಾಯ ಇದೆ, ನೀವು ಹೆಂಗ್ ಕೊಡೋರಾಗ್ತದೆ? ಅಲ್ರಿ, ಬಡವ ಆಸ್ತಿ ಅದರಿ ನಮ್ದು. ಕಿಶದಾಗ ರಾಕಿಲ್ಲ, ಬಾ 100 ರೂಪಾಯಿ ಕಿಶದಾಗ ರಾಕಿರಂಗಿಲ್ಲ. ಬಡವ ಅಂತಂದ್ರೆ ಅದು ನಾನು ಹೆಂಡತಿ ಮಾಡೋದು, ನಾ ಮಾಡ್ಲಿಲ್ಲ. ರೊಕ್ಕ ಕೊಟ್ಟ ನಾನೇ 4,000 ರೂಪಾಯಿ ಒಂದೊಂದು ಎಕರೆ ಜಮೀನು ತಗೊಂಡಿದ್ರಿ. ಇವತ್ತು 1 ಕೋಟಿ ಆಗ್ಯಾವ, ನಾನೇನು ಮಾಡ್ಲಪ್ಪ ಅದಕ್ಕ? ಏನೇನೋ ಆಯ್ತು, ಸುಡುಗಾಡ ಆಯ್ತು. ಅಲ್ರಿ, ಅವ್ರು 8 ಕೋಟಿ ಅದ. ಇನ್ನ ನೀವು ಕಮ್ಮಿ ಬರ್ದಿರಿ ನೀವು ಅಫಿಡವಿಟ್ ಸಲ್ಲಿಸಿದ್ದು ನೋಡಪ್ಪ. ಸಲ್ಲಿಸಿದ್ದು ಸಲ್ಲಿಸಿನ ಅಷ್ಟು ನಂದು ಕಾನೂನು ಪ್ರಕಾರ ಎಷ್ಟು ಸಲ್ಲಿಸಿನಿ. ಆದ್ರೆ ನನ್ನ ಆಸ್ತಿ ಬಹಳ ದೊಡ್ಡದಪ್ಪ, ಅದು ನಾ ಮಾಡಿಲ್ಲ. ಅದು ತಾನೇ ನಾ ಏನು ಮಾಡಿ, ನಾ ಯಾರಿಗೆ ಬಿಕ್ಕಿ ನೀಡಿಲ್ಲ, ರೋಡ್ ಹಾಕಿಲ್ಲ, ರೊಕ್ಕ ತಗೊಂಡಿಲ್ಲ, ಏನು ಮಾಡಿಲ್ಲ. ಎಲ್ಲ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ, ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ. ಮತ್ತೆ ಈಗ ನಾನು ಕೇಳ ರೊಕ್ಕಿಲ್ಲ, ಮತ್ತೆ ಕುಡಿದ್ರೆ ನೀವೇ ಒಂದು 2 ರೂಪಾಯಿ ಕೊಡ್ಬೋದು. ಆಯ್ತು.